शुभाकारं गजविष्णुं पद्मनाभं सुरेशं विश्वाकारं गगनसदृशं मेघनं शुभांगं लक्ष्मीकान्तं कमलनयनं वन्दे विष्णुं भवहरं सर्वलोकैकनाथं। ಅಕ್ಕ, ಪೇಪರ್ನಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಬಂದಿದೆ. ನಾನು ಹೋಗಿ ನೋಡ್ಕೊಂಡ್ ಬನ್ನಿ, ಆಶೀರ್ವಾದ ಮಾಡಿ. ಸರಿಯಪ್ಪ. ರಾಧೆಯ ಮನೆ ಕಾಲಿಟ್ಗಳಿಗೆ ಒಳ್ಳೇದು ಕಾಣುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗ್ಬಿಟ್ ಬಾಪ್ಪ. ಪೂಜಾ ರಾಘವೇಂದ್ರ. ಇದಕ್ ಮುಂಚೆ ಯಾರ ಹತ್ರ ಡ್ರೈವರ್ ಕೆಲಸ ಮಾಡಿರೋ ಅನುಭವ ಇದೆಯಾಪ್ಪ? ಇಲ್ಲ. ಅನುಭವನೇ ಇಲ್ಲದೆ ಡ್ರೈವರ್ ಕೆಲಸ ಮಾಡ್ತೀಯಪ್ಪ? ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು. ಹೋದ್ ಕಡೆಲೆಲ್ಲ ನಿಮ್ಮ ಹಾಗೆ ಅನುಭವ ಇದೆಯಾ ಅಂತ ಕೇಳ್ತಾರೆ. ಕೆಲಸ ಕೊಟ್ರೆ ತಾನೆ ಸರ್ ಅನುಭವ ಸಿಕ್ಕೋದು ಅಂತ ನಾನು ಹೇಳ್ತೀನಿ. ಮೊದಲು ಅನುಭವ ತಗೊಂಬಾ, ಆಮೇಲೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್, ನಾನು ಹ್ಯಾಗ್ ಡ್ರೈವ್ ಮಾಡ್ತೀನಿ ಅಂತ ನೀವೇ ನೋಡಿ. ಪರವಾಗಿಲ್ವೇ, ಮಾತನ್ನು ಚೆನ್ನಾಗಿ ಡ್ರೈವ್ ಮಾಡ್ತೀಯ. ತಗೋ ಕಾರನ್ ಕೀ. ನೀನ್ ಓಡಿಸೋದು PT ಕಾರು. ತಿಂಗಳಿಗೆ 300 ರೂಪಾಯಿ ಸಂಬಳ, ದಿನ 10 ರೂಪಾಯಿ ಬಾಟ. ಹಾಗೆ ತಗೋ, ಈ ಅಡ್ರೆಸ್ ಹೋಗು. ಅಲ್ಲಿ ಪಾರ್ಟಿ ಇರ್ತಾರೆ, ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತಾರೋ ಅಲ್ಲಿ ಕರ್ಕೊಂಡು ಹೋಗು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಇಲ್ಲಿ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ ಪೇಪರ್ ನೋಡಿದೆ. ಯು ಆರ್ ಟೂ ಲೈಟ್. ಆ ಕೆಲಸ ಆಗ್ಲೇ ಆತನ ಕೊಟ್ಟಾಯ್ತು. ನೋಡಪ್ಪ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಸೀಟ್ ಸಿಗಬೇಕು ಅಂದ್ರೆ ದಿನಗಟ್ಲೆ ಕಾಯ್ಬೇಕು. ಅಂತದ್ರಲ್ಲಿ ಪೇಪರ್ನಲ್ಲಿ ಕೆಲಸ ಖಾಲಿ ಇದೆ ಅನ್ನೋದನ್ನ ನೋಡಿ ನೀನ್ ಇಷ್ಟು ಲೇಟ್ ಆಗಿ ಬಂದ್ರೆ ಕೆಲಸ ಖಾಲಿ ಇರುತ್ತಪ್ಪ? ಏನ್ ಮಾಡ್ಲಿ ಸರ್, ಕಾಸು ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದೋ ಶಕ್ತಿ ನನಗಿಲ್ಲ. ಕೊಂಡ್ಕೊಂಡು ಅವ್ರು ಓದ್ ಮುಗಿಸೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾನು ಪೇಪರ್ ಓದ್ತೀನಿ. ಆದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ ಸರ್, ಹೇಗೋ ನನ್ನಂತ ಇನ್ನೊಬ್ರಿಗೆ ತಾನೇ ಕೆಲಸ ಕೊಟ್ಟಿದ್ದೀರಿ. ತುಂಬಾ ಸಂತೋಷ. PT ಕಾರೇ ಬಂದಿಲ್ಲ ಅಂದ್ರೆ ಬಂದಿದೆ ನೋಡು. ಯಾವಾಗಲೂ ಅಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಪ ಬೇಗ. ಹೈವೇ ಗಾರ್ಡನ್ ಗೊತ್ತಾ? ಗೊತ್ತು ಸರ್. ಅಲ್ಲಿ ನಡಿ. ನೇರವಾಗಿ ಗಾಡಿ ಹಿಂದಕ್ಕೆ ತಗೋ, ಅದೇ ರೋಡಲ್ಲಿ ಹೋಗು. ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ನ ಈ ಕಡೆ ಹೋಗು ಅಂತ ಯಾಕೆ ಹೇಳಿದ್ರಿ? ನಾವು ಹಣ ಕೊಡ್ತೀವಿ, ನಿಮ್ ಓನರ್ PT ಕಳಿಸ್ತಾನೆ, ಸುಮ್ನೆ ಗಾಡಿ ಓಡಿಸೋ. ಬೇಗ ನಡಿ. ಮೈ ಗಾಡ್, ಗಾಂಜಾ. ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇದ್ದೀರಾ? ಇಂಥ ದೇಶದ್ರೋಹದ ಕೆಲಸ ಮಾಡ್ತಿರೋದ್ರಿಂದಾನೇ ಬೆಳೀತಾ ಇರೋ ನಮ್ಮ ಸಮುದಾಯ ಹಾಳಾಗ್ತಾ ಇರೋದು. ನಿಮ್ಮಂತ ಚಂಡಾಲ್ರಿಗೆ ನನ್ನ ಕಾರಲ್ಲಿ ಜಾಗ ಇಲ್ಲ.
ಸರಿ, ಪಾರ್ಟಿಗೆ ಅವಮಾನ ಮಾಡಿರೋ ನಿನಗೆ ಕೆಲಸ ಇಲ್ಲಿಲ್ಲ, ಕೀ ಇಟ್ಬಿಟ್ಟು ಹೋಗು. ಸರ್, ಅವ್ರು ಬರೀ ನನ್ನ ಬಗ್ಗೆ ಮಾತ್ರ ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಆದ್ರೆ ನಮ್ಮ ಕಾರ್ನಲ್ಲಿ ಗಾಂಜಾ ಸಾಗಿಸ್ತಾ ಇರೋ ವಿಷಯ ನಿಮ್ಗೆ ಹೇಳಿಲ್ಲ ಸರ್. ದಿವ್ಸಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ತಾನೆ ಅಂದ ಮೇಲೆ ಅವನು ಈ ತರ ಮಾಡ್ತಾನೆ ಅಂತ ನನಗೂ ಗೊತ್ತು. ಸರ್, ನಿಮ್ಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸರ್ ನಾನು ಈ ಕೆಲಸ ಕಳಿಸಿದ್ರಿ? ನೋಡಪ್ಪ, ಆಟೋ ರಿಕ್ಷಾ ಓಡಿಸೋನ್ಗೆ ಇಂಟ್ರೂ ಮಾಡೋ ಈ ಕಾಲದಲ್ಲಿ ನಿನ್ನನ್ನು ಏನೂ ಕೇಳದೆ ಕೆಲಸ ಕೊಟ್ಟೆ. ಯಾಕೆ? ಇದಕ್ಕೆ. ಸರ್, ಮೊದಲನೇ ಸಲ ಸಿಕ್ಕಿದ ಕೆಲಸ ಒಂದೇ ದಿವಸಕ್ಕೆ ಹೊರಟೋಗೋ ಹಾಗಾಗಬಾರ್ದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ ಸರ್, ಪ್ಲೀಸ್. ನ್ಯಾಯವಾದಿಯಾಗಿ ಬದುಕೋ ನೀನು ಮತ್ತಿದೇ ತರ ನಡೆದ್ರೆ ಮಹಾತ್ಮ ಗಾಂಧಿ ಆಗ್ಬಿಡ್ತೀಯ ಅಷ್ಟೇ. 10,000 ರೂಪಾಯಿ ಕೊಡ್ತೀನಿ ಅಂದ್ರು ದಯವಿಟ್ಟು ನಿಮ್ ಗಾಡಿನ ಇಂಥ ಕೆಲಸ ಕೊಡ್ಬೇಡಿ ಸರ್, ಯಾಕೆಂದ್ರೆ ಇದು ದೇಶದ ದೇಶ ಅಂತೆ ದೇಶ. ಈ ದೇಶ ನಿನಗೇನ್ ಕೊಡ್ತು? ಕೆಲಸ ಕೊಡ್ತಾ, ದುಡ್ಡು ಕೊಡ್ತಾ, ಇಲ್ಲ ಅನ್ನ ಹಾಕ? ಸರ್, ದೇಶ ನಮ್ಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಮಾಡಿದೀವಿ ಅನ್ನೋದು ಮುಖ್ಯ. ದೊಡ್ಡ ದೇಶಭಕ್ತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ನೀವು ಒಂದ್ ದಿವಸ ಕೆಲಸ ಕೊಟ್ರಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಒಂದೊತ್ತು ಊಟ ಮಾಡಿದ್ರು ಅದನ್ನ ನ್ಯಾಯವಾದ ರೀತಿನಲ್ಲಿ ದುಡ್ದು ಊಟ ಮಾಡಬೇಕು, ಅದೇ ನನ್ನ ಧ್ಯೇಯ. ತಗೊಳ್ಳಿ ನಿಮ್ ಬಿಗದ್ಕಾಯಿ. ಬಾಟ. ಥು, ಬಾಟ ಅಂತೆ ಬಾಟ. ಏನಮ್ಮ ರಾಧಾ, ಬಟ್ಟೆಗಳೆಲ್ಲ ಮಡಿಸಿರ್ತಾ ಇದೆಯೇನು? ಯಾರ್ದು ಬಟ್ಟೆಗಳು? ಇನ್ಯಾರ್ದು? ನಿಮ್ದೆ? ಇಡು 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 ಇಡು. ನೀನು ನಮ್ ಜೊತೆ ಬರ್ತಿದ್ಯಾ ತಾನೇ? ಇಲ್ಲ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ ಇರ್ಲಿ ಇರ್ಲಿ. ಅಮ್ಮ, ಮದುವೆ ಆಗ್ತಾ ಇರೋದು ಸ್ವಂತ ನಮ್ ಚಿಕ್ಕಮ್ಮನ ಮಗಳಿಗೆ. ಈ ಮದುವೆ ಎಲ್ಲಾರು ನನಗೆ ಹಾಡಕ್ ಒಂದ್ ಚಾನ್ಸ್ ಕೊಡಬಾರ್ದಾ? ಅವಳೇನೋ ನಿಮ್ ಸ್ವಂತ ಚಿಕ್ಕಮ್ಮನ ಮಗಳೇ. ಸಂಗೀತಕ್ಕೂ ನಿನಗೂ ಸಂಬಂಧವೇ ಇಲ್ವಲ್ಲೋ? ಅಪಶ್ರುತಿ ಮುಂಡೆನೆ. ನಿನ್ನ ಹಾಡು ಕೇಳಿದ್ರೆ ಅಳಿಯ ದೇಶಾಂತರ ಹೋಗ್ಬಿಡ್ತಾನೆ ಅಷ್ಟೇ. ಇನ್ಸಲ್ಟ್. ಸ್ವಂತ ಮಗ ಮುಂದೆ ಬರ್ತಾನೆ ಅಂದ್ರೆ ಸಹಿಸಲ್ವೇ ಈ ಅಪ್ಪ? ಮಕ್ಕಳು ಮುಂದುವರೆದ್ರೆ ಅಪ್ಪ ಅಂದ್ರೆ ಆನಂದವೇ. ಮುಳ್ಳು ಕಾಡಲ್ಲಿ ಬಿದ್ರೆ ಹೊಟ್ಟೆ ಉರಿಯಲ್ಲ. ಇನ್ನೊಂದ್ ಸಾರಿ ಮಾತಾಡಿದ್ರೆ ಕೂತ್ಕೊಂಡ್ಬಿಡ್ತಾನೆ ನೋಡು. ಅಬ್ಬಬ್ಬಬ್ಬಬ್ಬಬ್ಬ, ಸಾಕ್ ನಿಲ್ಸಿ. ಅದ್ಯಾವ ರಾಹು ಕಾಲದಲ್ಲಿ ನಿಮ್ಮನ್ನ ಮದ್ವೆ ಆದ್ನೋ, ಅದ್ಯಾವ ಯಮಗಂಡ ಕಾಲದಲ್ಲಿ ಇವನ್ನ ಹೆತ್ನೋ, ಎರಡು ಕಾವು 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 ಅಂತ ಬಡ್ಕೋತವೆ. ನಿಮ್ಮಪ್ಪ ಅಲ್ವೇ ಮುಹೂರ್ತ ಇಟ್ಟವನು? ಕಾಗೆಗಳು ಕಾಗೆಗಳು. ಅಪ್ಪ ರವಿ, ರವಿ, ನನ್ ತಂಗಿ ಮಗಳ ಮದ್ವೆಗೋಸ್ಕರ ಊರಿಗೆ ಹೋಗ್ತಿದೀವಪ್ಪ. ಬರೋದು 1 ವಾರ ಆಗತ್ತೆ. ಮನೇನ ಸ್ವಲ್ಪ ಭದ್ರವಾಗಿ ನೋಡ್ಕೋ. ರಾಧಾ ಬಾ ಅಂತ ಕರ್ದೆ, ಬರೋಲ್ಲ ಅಂತಿದ್ದಾಳೆ. ರಾಧಾ, ನಿನಗೂ ರವಿಗೂ ಊಟ ಇಟ್ಟಿದ್ದೀನಿ, ರಾತ್ರಿಗೆ ಅಚ್ಚುಕಟ್ಟಾಗಿ ಊಟ ಮಾಡಿ. ರವಿ ಅಕ್ಕ, ಇದು ಮನೆ ಬೇಗದ ಕೈ, ಇದು ಅಡಿಗೆ ಮನೆದು. ಇದು ನನಗೆ ಯಾಕೆ? ಅಲ್ಲಮ್ಮ, ಇದು ನಾನೇ ಇಟ್ಕೊಂಡ್ರೆ ಊಟಕ್ಕೇನ್ ಮಾಡ್ತೀರಾ? ಪರವಾಗಿಲ್ಲಕ್ಕ, ನಾವು ಹೋಟ್ಲಲ್ಲೇ ಮಾಡ್ಕೋತೀವಿ. ನೀನ್ ಇಲ್ದೇ ಹೋಗಿದ್ರೆ ಈ ಜೀವ ಹೋಟೆಲ್ ತಾನೇ ತನ್ನ ಜೀವಮಾನ ಎಲ್ಲ ಕಳಿಬೇಕಾಗಿತ್ತು. ಅಯ್ಯ ರವಿ, ಬರೀ ರಾಧಾರ್ ಮಾತಾ ನೋಡ್ಕೊಂಡ್ರೆ ಸಾಲದು, ಈ ಮನೇನು ಜೋಪಾನ ನೋಡ್ಕೋಬೇಕಪ್ಪ. ನೋಡ್ಕೋ. ಅವನಿಗೆಲ್ಲ ಗೊತ್ತಿದೆ, ಬಾಯಿ ಮುಚ್ಕೊಂಡ್ ಬನ್ನಿ. ಬಂದೆ. ಲೇ ಶಂಕರು, ಈ ಪೆಟ್ಟಿಗೆ ಹೊತ್ಕೊಂಬ. ಗೂಳಿ ಬೆಳೆದಾಗ ಬೆಳೆದಾನೆ. ನೋಡಯ್ಯ, ನೀನು ಎಷ್ಟೇ ಅಂಗ್ಲಾಚಿ ಬೇಡಿಕೊಂಡ್ರು ಇಲ್ಲಿ ಕೆಲಸ ಖಾಲಿ ಇಲ್ಲ. ಇದ್ದದ್ದು 35 ವೇಕೆನ್ಸಿ, 35 ಟೇಬಲ್, 35 ಕುರ್ಚಿ ಭರ್ತಿಯಾಗಿ ಹೋಗಿಬಿಟ್ಟವೆ. ಸರ್, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ಗೇನಾದ್ರೂ ಒಂದು ಕೆಲಸ ಕೊಡ್ತೀವಿ ಸರ್, ಪ್ಲೀಸ್. ನೀನ್ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತದೆ. ಆಗ್ಲಿ, ನಿನಗೋಸ್ಕರ ಒಂದು ವೇಕೆನ್ಸಿ ಕ್ರಿಯೇಟ್ ಮಾಡಿ 36ನೇ ಸೀಟು ರೆಡಿ ಮಾಡಿ ಕೊಟ್ಟಿನಯ್ಯ. ಕೆಲಸನೂ ಕೊಡ್ತೀನಯ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೆ ಒಂದು ವಿಷಯ, ಸಂಬಳ ಮಾತ್ರ ಕೇಳಬಾರ್ದು, ತಿಳಿತೇನು? ಏನ್ ರಾಧಾ, ಊಟ ಇಲ್ಲಿಗೆ ತರ್ಲಾ? ನೀವೇ ಅಲ್ಲಿಗೆ ಬರ್ತೀರಾ? ನಂಗೆ ಊಟ ಬೇಡ. ಅಕ್ಕ ಬಡ್ಸೆ ಊಟ ಮಾಡ್ಬೇಕು ಅನ್ಕೊಂಡ್ರೆ ನೀವಿನ್ನು 1 ವಾರ ಉಪವಾಸ ಇರ್ಬೇಕಾಗತ್ತೆ. ಚೇಚೆ, ಹಾಗೇನಿಲ್ಲ, ನನಗೆ ಹಸಿವಿಲ್ಲ. ನೀವು ಹೋಗು. ಹೋಗ್ಲಿ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಊಟ ಮಾಡ್ತೀರಾ? ಸುಮ್ಮನೆ ನನ್ಗೆ ಯಾಕೆ ತೊಂದರೆ ಮಾಡ್ತೀರಾ? ಅದ ನನ್ ಹೊಟ್ಟೆ ಹಸಿವಿಲ್ಲ, ನಂಗೆ ಊಟ ಬೇಡ.
ನಂಗ್ ಹೊಟ್ಟೆ ಹಸಿತಿತ್ತು. ನಿನಗೆ ಹೊಟ್ಟೆ ಹಸಿತಾ ಇದ್ರೆ ನೀವು ಊಟ ಮಾಡು. ನಾನು ಬಲವಂತ ಮಾಡಿಲ್ವಲ್ಲ. ಪ್ಲೀಸ್ ಹೋಗಿ ಊಟ ಮಾಡು.